ನಮಸ್ತೆ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೆಟಾಫ್ಯೂರ್ ಎಕ್ಸೆಲ್ 25 ಟ್ಯಾಬ್ಲೆಟ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರಂದರೆ ಹೈ ಬ್ಲಡ್ ಪ್ರೆಷರ್ ಅಂದರೆ ಅಧಿಕ ರಕ್ತದೊತ್ತಡ, ಅಂಜಿನ ಚಿಕಿತ್ಸೆ ಅಂದರೆ ಹೃದಯ ಸಂಬಂಧಿತ ಎದೆನೋವು ಆಗ್ತಾ ಇದ್ರೆ, ಹಾಗೆ ಅರೆಥ್ಮಿಯಾ, ಮೈಗ್ರೇನ್ ಚಿಕಿತ್ಸೆಗೆ ಈ ಟ್ಯಾಬ್ಲೆಟ್ನ ಬಳಸಲಾಗುತ್ತದೆ. ಈ ಟ್ಯಾಬ್ಲೆಟ್ನ ಹೈಪರ್ ಟೆನ್ಷನ್ಗೂ ಕೂಡ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಎಲ್ಲರೂ ಇದನ್ನು BP ಅಂದರೆ ಬ್ಲಡ್ ಪ್ರೆಷರ್ ಅಂತಲೂ ಕರೆಯುತ್ತಾರೆ. ಸರಿಯಾಗಿ ನಿಮ್ಮ ಬ್ಲಡ್ ಪ್ರೆಷರ್ನ ಚೆಕ್ ಮಾಡಿಸ್ಕೊಳ್ತಾ ಇರಿ. ಈ ಟ್ಯಾಬ್ಲೆಟ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದವರು ತೆಗೆದುಕೊಂಡಾಗ ಏನೆಲ್ಲ ಯೂಸಸ್ ಆಗುತ್ತೆ ಅಂದರೆ ಹೃದಯ ಮತ್ತು ರಕ್ತನಾಳಗಳ ಮೇಲೆ ರಾಸಾಯನಿಕ ಪರಿಣಾಮ ಬೀರುವಂಥದ್ದನ್ನು ತಡೆಗಟ್ಟುತ್ತದೆ ಮತ್ತು ಹೃದಯ ಬಡಿತ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೈ ಬ್ಲಡ್ ಪ್ರೆಷರ್ ಆಗ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತದೆ ಮತ್ತು ಇತರೆ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೆಲವರಲ್ಲಿ ಅಂಜಿನಿಂದನೂ ಕೂಡ ಎದೆನೋವು ಕಾಣಿಸಿಕೊಳ್ತಾ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರಕ್ತನಾಳಗಳನ್ನು ಸಡಿಲಗೊಳಿಸುವಲ್ಲೂ ಕೂಡ ಇದು ಸಹಾಯ ಮಾಡುತ್ತದೆ. ರಕ್ತವು ನಮ್ಮ ದೇಹದಲ್ಲಿ ಸುಲಭವಾಗಿ ಹರಿಯುವಂತೆ ಮಾಡುತ್ತದೆ. ಹೃದಯವು ಉತ್ತಮ ಆಕ್ಸಿಜನ್ ಪಡೆಯಲು ಸಹಾಯ ಮಾಡುತ್ತದೆ. ಮೈಗ್ರೇನ್ ಚಿಕಿತ್ಸೆಯಲ್ಲಿ ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಮೆದುಳಿನಲ್ಲಿ ವಿದ್ಯುತ್ ಚಟುವಟಿಕೆಯನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ ಮತ್ತು ಮೈಗ್ರೇನ್ ದಾಳಿಯ ಆವರ್ತಕವನ್ನು ತಡೆಗಟ್ಟಲು ಕೂಡ ಸಹಾಯ ಮಾಡುತ್ತದೆ. ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟದೊಂದಿಗೆ ತೆಗೆದುಕೊಳ್ಳಬಹುದು. ಈ ಟ್ಯಾಬ್ಲೆಟ್ನ ಪ್ರತಿದಿನ ಒಂದೇ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ತೆಗೆದುಕೊಳ್ಳಿ. ಈ ಟ್ಯಾಬ್ಲೆಟನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಿ. ಇದನ್ನು ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಲಾಗುತ್ತದೆ. ಹಾಗೆ ಏನಾದರೂ ಒಂದು ವೇಳೆ ನೀವು ಈ ಟ್ಯಾಬ್ಲೆಟ್ನ ಮಧ್ಯದಲ್ಲಿ ನಿಲ್ಲಿಸಿದರೆ ನಿಮಗೆ ತೊಂದರೆಯಾಗುವಂಥ ಚಾನ್ಸಸ್ ಕೂಡ ಇರುತ್ತದೆ. ಇದನ್ನು ತೆಗೆದುಕೊಳ್ಳುವ ಮೊದಲು ನಿಮಗೇನಾದರೂ ನಿಧಾನ ಹೃದಯ ಬಡಿತ, ತೀವ್ರ ರಕ್ತ ಪರಿಚಲನೆಯ ತೊಂದರೆಗಳು, ತೀವ್ರ ಹೃದಯ ವೈಫಲ್ಯ ಅಥವಾ ಕಡಿಮೆ ರಕ್ತದೊತ್ತಡ ಹೊಂದಿದ್ದರೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಭೇಟಿ ಮಾಡಿ. ಹಾಗೆ ಪ್ರೆಗ್ನೆನ್ಸಿ ಮತ್ತು ಬ್ರೀಸ್ಟ್ ಫೀಡಿಂಗ್ ವುಮೆನ್ಸ್, ಲಿವರ್, ಕಿಡ್ನಿ ಪ್ರಾಬ್ಲಮ್ಸ್ ಇದ್ದವರು ಕೂಡ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳಿ. ಮೆಟಾಫ್ಯೂರ್ ಎಕ್ಸೆಲ್ 25 ಟ್ಯಾಬ್ಲೆಟ್ ನಮ್ಮ ದೇಹದ ಮೇಲೆ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದು ಒಂದು ಬೀಟಾ ಬ್ಲಾಕರ್ ಮೆಡಿಸಿನ್ ಆಗಿದೆ. ಈ ಟ್ಯಾಬ್ಲೆಟ್ ಹೃದಯದ ಮೇಲೆ ನಿರ್ದಿಷ್ಟವಾಗಿ ಕಾರ್ಯನಿರ್ವಹಿಸುವಂತಹ ದೀರ್ಘಾವಧಿಯ ಬೀಟಾ ಬ್ಲಾಕರ್ ಕೂಡ ಆಗಿದೆ. ಹೃದಯ ಬಡಿತವನ್ನು ನಿಧಾನಗೊಳಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ದೇಹದ ಸುತ್ತಲೂ ರಕ್ತವನ್ನು ಪಂಪ್ ಮಾಡಲು ಸಹಾಯ ಮಾಡುತ್ತದೆ. ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ಆಯಾಸ, ತಲೆನೋವು, ವಾಕರಿಕೆ, ತಲೆ ತಿರುಗುವಿಕೆ, ನಿಧಾನ ಹೃದಯ ಬಡಿತ, ಉಸಿರಾಟದ ತೊಂದರೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ. ಮತ್ತು ಸೇಫ್ಟಿ ಅಡ್ವೈಸ್ ಹೇಳಬೇಕಂದ್ರೆ ಆಲಿವ್ ಎಣ್ಣೆ, ಬೀಜಗಳು, ಡಾರ್ಕ್ ಚಾಕ್ಲೇಟ್, ಬೆಣ್ಣೆ ಮತ್ತು ಮಾಂಸದಂತಹ ಕೊಬ್ಬಿನ ಆಹಾರಗಳನ್ನು ಸೇವಿಸುವುದನ್ನು ಕಡಿಮೆ ಮಾಡಬೇಕು. ಆಲ್ಕೋಹಾಲ್ ಸೇವಿಸುವುದನ್ನು ತಪ್ಪಿಸಬೇಕು. ಇದು ಅನ್ಸೇಫ್ ಅಂತಲೂ ಹೇಳಬಹುದು. ಕಡಿಮೆ ಕೊಬ್ಬಿನ ಆಹಾರ, ವ್ಯಾಯಾಮ ಮತ್ತು ಸ್ಮೋಕ್ ಮಾಡದೇ ಇರುವುದು, ಇಂತಹ ಜೀವನ ಶೈಲಿಯನ್ನು ನೀವು ಬದಲಾವಣೆ ಮಾಡಿಕೊಂಡರೆ ಈ ಟ್ಯಾಬ್ಲೆಟ್ ನಿಮ್ಮ ದೇಹದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಈ ಟ್ಯಾಬ್ಲೆಟ್ಸ್ನ ಡಾಕ್ಟರ್ಸ್ ನಿಮಗೆ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡೋಕ್ಕೆ ಹೇಳಿದರೆ ಯೂಸ್ ಮಾಡಿ, ಮಧ್ಯದಲ್ಲಿ ಸ್ಟಾಪ್ ಮಾಡಬೇಡಿ. ಹಾಗೆ ನೀವೇ ಸೆಲ್ಫ್ ಮೆಡಿಕೇಷನ್ನ ಮಾಡ್ಕೊಳ್ಬೇಡಿ. ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಭೇಟಿ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.